ನಾನು ಯೇಲ್ ಅಂತ ಓದಿದೆ ಯೂನಿವರ್ಸಿಟಿನಲ್ಲಿ ಭಾವನಾ ಅವರೇ. ಆ ಯೇಲ್ ಯೂನಿವರ್ಸಿಟಿ ಭಾಳ ಪ್ರತಿಷ್ಠವಾದ ಯೂನಿವರ್ಸಿಟಿ, ಅದು ಭಾಳ ಅದ್ಭುತ ಜಾಗ. ಅಲ್ಲಿ ನನಗೆ ಗೊತ್ತಾಯಿತು 2ನೇ ವರ್ಷದಲ್ಲಿದ್ದಾಗ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕೊಳ್ಳೆ ಹೊಡೆದು ಆ ಯೂನಿವರ್ಸಿಟಿ ಶುರುವಾಯಿತು ಅಂತ ನನಗೆ ಗೊತ್ತಾಯಿತು. ಸೊ ನನಗೆ ಭಾಳ ದುಃಖ ಆಗೋಯಿತು. ನಾನು ಓದ್ತಿರೋ ಯೂನಿವರ್ಸಿಟಿನೇ ಒಂಥರ ಮಡ್ರಾಸಿಂದ ದುಡ್ಡು ಪಡೆದು, ಜನರಿಂದ ದುಡ್ಡು ಹೊಡೆದು ಅಲ್ಲಿ ಬೆಳೆಸಿರೋ ಯೂನಿವರ್ಸಿಟಿ ಅಂತ ಬೇಜಾರಾಯಿತು. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಏನು ಗೊತ್ತಾಯಿತು ಅಂದರೆ, ಅದೇ ಯೂನಿವರ್ಸಿಟಿ ನಮಗೆ ಈ ಅನ್ಯಾಯಗಳನ್ನ ಹೆಂಗೆ ಸರಿಪಡಿಸ್ಬೋದು ಅಂತ ನಮಗೆ ಹೇಳ್ಕೊಡ್ತಾ ಇದೆ ಅನ್ನೋದು ನನಗೊಂಥರ ವಿಪರ್ಯಾಸ ಆಯಿತು. ಬಿಕಾಸ್ ಎಕ್ಸ್ಟ್ರಾರ್ಡನರಿ ಪ್ರೊಫೆಸರ್ಸು, ಲೆಕ್ಚರರ್ಸ್ ಇದ್ದರು. ನಿಜವಾಗ್ಲೂ ಹೇಳಬೇಕಂದ್ರೆ ಭಾವನವರೇ, ಭಾರತದ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಅದು ದುರಂತನೋ, ಅದು ವಿಪರ್ಯಾಸನೋ, ನಾವು ಇಂಡಿಯಾಗಿಂತ ನಾವು ಫಾರಿನ್ಗೆ ಹೋಗಿ ಭಾರತದ ಬಗ್ಗೆ ಕಲಿಬೇಕಾಗಿ ಬಂದಿರೋ ಪರಿಸ್ಥಿತಿ ಇದೆ. ಸೊ ನಮಗೆ ಭಾರತಕ್ಕೆ ವ್ಯತ್ಯಾಸ ಏನು ವ್ಯತ್ಯಾಸ ಅಂದರೆ, ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಭಾಳ ಒಳ್ಳೆ ಸ್ಕಾಲರ್ಶಿಪ್ ಇದೆ ಅಬೌಟ್ ಸೌತ್ ಏಷ್ಯಾದ ಬಗ್ಗೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ, ಅವರೆಲ್ಲ ಫಾರಿನ್ ಓದಿ ಎಷ್ಟೋ ನಮಗೆ ಇಂಡಿಯನ್ ಸೊಸೈಟಿ ಬಗ್ಗೆ ಕಲ್ತ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಸಿಕ್ತು.